ಮಕ್ಕಳ ಪ್ರತಿಭೆ ಗುರುತಿಸಿ ಉಜ್ವಲ ಭವಿಷ್ಯ ರೂಪಿಸುವಂತೆ ಪ್ರೋತ್ಸಾಹಿಸಬೇಕು. ಪೀರ್ಜಾದೆ ಗೋಕಾಕ್ ತಾಲೂಕಿನ ಪಾಲ್ಸ್ನಲ್ಲಿರುವ ಗೋಕಾಕ್ ಪಾಲ್ಸ್ನ ದಿ ಓಲ್ಕಾರ್ಟ್ಸ್ ಅಕಾಡೆಮಿ ಶಾಲೆ ಮೈದಾನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಸಂಪನ್ಮೂಲ ಸಮೂಹ ಕೇಂದ್ರ ಗೋಕಾಕ್ ಸಮೂಹ ಸಂಪನ್ಮೂಲ ಕೇಂದ್ರ ಕೊಣ್ಣೂರು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವು ಜರುಗಿತು. ಕ್ರೀಡಾಕೂಟ ಜ್ಯೋತಿಯನ್ನು ಸಂಪನ್ಮೂಲ ವ್ಯಕ್ತಿ ಬಸೀರ್ ಅಹಮದ್ ಪೀರ್ಜಾದೆ ಅವರು ವಿದ್ಯಾರ್ಥಿಗಳಿಗೆ ನೀಡುವುದರ ಮೂಲಕ ಚಾಲನೆ ನೀಡಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಶಾಲೆ ಮಕ್ಕಳು ನಮ್ಮ ಮಕ್ಕಳು ಅನ್ನದೇ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ನಿರ್ಣಯದಲ್ಲಿ ತಾರತಮ್ಯ ಮಾಡದೆ ಒಳ್ಳೆಯ ನಿರ್ಣಯ ಕೊಟ್ಟು ಪ್ರತಿಭೆಯನ್ನು ಗುರುತಿಸಿ ಭವಿಷ್ಯ ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಎಂದರು. ಇನ್ನು ಸ್ಥಳೀಯ ಮುಖ್ಯೋಪಾಧ್ಯಾಯ ಸುಭಾಷ್ ಹುಲ್ಲೆನ್ನವರ್ ಮಾತನಾಡಿ, ಒಳ್ಳೆಯ ಆರೋಗ್ಯ ಇದ್ದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬಹುದು, ಇಲ್ಲದಿದ್ದರೆ ಏನೂ ಇಲ್ಲ. ಒಳ್ಳೆಯ ಆರೋಗ್ಯಕ್ಕೆ ದಿನನಿತ್ಯ ಯೋಗ ವ್ಯಾಯಾಮ ಮಾಡಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳು ಆಟಗಳಲ್ಲಿ ಸ್ಪರ್ಧಿಸಬೇಕು ಎಂದರು. ನಂತರ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಮಟ್ಟದ ವಿದ್ಯಾರ್ಥಿಗಳ ರಿಲೇ 100 ಮೀಟರ್ 400 ಮೀಟರ್ ಓಟಗಳಲ್ಲಿ ಚಕ್ರ ಎಸೆತ ಗುಂಡು ಎಸೆತಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಶುಭ ಹಾರೈಸಿದರು. ಅಲ್ಲಿ ಯಾವುದೇ ಕೆಲಸ ಮಾಡಕ್ಕೆ ಮನಸ್ಸು ಮಾಡಕ್ಕೆ ಮೇನ್ ಏನಪ್ಪ ಅಂದರೆ ನಮ್ಮ ಆರೋಗ್ಯ ಬೇಕು. ನಮ್ಮ ಆರೋಗ್ಯ ಸರಿ ಇದ್ರೆ ಯಾವುದೇ ಕೆಲಸ ಹುಡುಕಿದ್ರೆ ಮಾಡ್ಬೋದು, ಏನಾದ್ರು ಸಾಧನೆ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಆರೋಗ್ಯ ಸರಿ ಇರಬೇಕಾದ್ರೆ ನಾವು ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಏನಪ್ಪ ಆ್ಯಕ್ಟಿವ್ ಆಗಿರ್ಬೇಕು. ಆ್ಯಕ್ಟಿವ್ ಆಗಿರ್ಬೇಕಾದ್ರೆ ನಾವು ಈ ಆಟ ಪಾಠಗಳನ್ನು ಆಡಬೇಕು. ಈ ಸಣ್ಣ ವಯಸ್ಸಿನಲ್ಲಿ ನಾವೆಲ್ಲರೂ ಪ್ರತಿಯೊಂದು ಆಟದಲ್ಲಿ ನಾವು ಭಾಗಿಯಾಗಬೇಕು. ಸ್ಪೋರ್ಟ್ಸ್ ಒಳಗೆ ನಾವು ಭಾಗವಹಿಸ್ಬೇಕು. ನಾವು ಆ್ಯಕ್ಟಿವ್ ಆಗಿದ್ದೀವಪ್ಪ ಅಂದರೆ ನಮ್ಮ ಮುಂದೆ ಅಭ್ಯಾಸ ಮಾಡೋಕೆ ನಮ್ಗೆ ಹೆಲ್ಪ್ ಆಗ್ತೈತಿ. ಅದು ನಮ್ಮ ಆರೋಗ್ಯವನ್ನ ಅಂತ ಏನಿಲ್ಲ, ಲಾಭ ಇದೆ ಹೊರತಾಗಿ ನುಕ್ಸಾನ ಇಲ್ಲ. ಅದಕ್ಕೆ ಏನಪ್ಪ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ, ನೀವೀಗ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ತನಕ ಏನು ಯಾರ್ಯಾರು ಹೋಗಿದಾರಲ್ಲ ಅವ್ರಿಗೆ ಸರ್ಕಾರಿ ಹುದ್ದೆಯನ್ನು ಕೊಡುವುದರ ಜೊತೆಗೆ ನಿಮಗೆ ಕ್ರೀಡೆನ ಪ್ರಾಕ್ಟೀಸ್ ಮಾಡಕ್ ಬಿಟ್ಟಿರ್ತಾರ. ಅವ್ರು ಕ್ರೀಡೆಯನ್ನ ನಿಮ್ಮ ಒಂದು ಏನ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡ್ಕೊಳಕ ಸರ್ಕಾರ ಮಹತ್ತರವಾದ ಪ್ರಯತ್ನ ಮಾಡ್ತೈತೆ. ಅದಕ್ಕಾಗಿ ನಿಮ್ಗೆ ಈ ಕ್ರೀಡೆಯನ್ನ ಈ ಪ್ರಾಥಮಿಕ ಭಾಗದಿಂದ ಆಡಿಸ್ರಿ ಅಂತ ಹೇಳಿ ಸರ್ಕಾರದ ಆದೇಶ ಪ್ರಕಾರ ಇದನ್ನ ಕ್ರೀಡೆಯನ್ನ ನಿಮ್ಗೆ ಹಮ್ಕೋತೀವಿ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಬಂದಂತ ನಮ್ಮ ಶಿಕ್ಷಕರು ಸರಿಯಾಗಿ ನಿರ್ಣಯ ಕೊಡ್ರಿ. ಯಾಕಂದ್ರೆ ಮಕ್ಕಳಲ್ಲಿ ಇರುವಂತ ಪ್ರತಿಭೆಯನ್ನು ನಾವು ಗುರುತಿಸಿ ಇದು ಮಾಡ್ಬೇಕು. ಅದನ್ನ ಬಿಟ್ಟ ಇವ್ರು ನನ್ನ ಮಗು ಐತಿ, ಆಮೇಲೆ ಅವ್ರು ಆ ಶಾಲೆ ಅವ್ರದಾರ ಈ ಶಾಲೆ ಅವ್ರದಾರ ಅಂತ ಹೇಳಿ ನಿರ್ಣಯದಲ್ಲಿ ಏನು ತಾರತಮ್ಯ ಮಾಡದೆ ಅವ್ರು ಒಳ್ಳೆಯ ನಿರ್ಣಯ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ. ಯಾಕಂತಂದ್ರೆ ಅವರಲ್ಲಿ ಇರುವಂತ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಪ್ರತಿಭೆಯನ್ನು ಗುರುತಿಸಿ ಆ ಮಗುವನ್ನ ಮುಂದೆ ಬೆಳೆಯಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಒಳ್ಳೆಯ ನಿರ್ಣಯ ಕೊಡ್ರಿ. ಆ ಮಕ್ಕಳ ಭವಿಷ್ಯ ಏನಾಗಬೇಕಪ್ಪ ಅಂದ್ರ ಈ ಕ್ರೀಡೆಯಿಂದ ಉಜ್ವಲ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸಾವಂತ ತಳವಾರ್ ದೈಹಿಕ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಸಂಜೀವ್ ನಾಯಕ್, ಮಹಾದೇವಿ ಬಾಗೇನ್ನವರ್, ಸುಭಾಷ್ ಹುಲ್ಲೆನ್ನವರ್, ಅಲ್ಪಸಂಖ್ಯಾತರ ವಸತಿ ಶಾಲೆ ಉಪಪ್ರಾಂಶುಪಾಲರಾದ ಜೆ ನದಾಫ್ ಕೆಂಪಣ್ಣ, ವಣ್ಣೂರ್, ಗೋಕಾಕ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಮನೋಹರ್ ಮೇಗೇರಿ ಸೇರಿದಂತೆ ಕೊಣ್ಣೂರು ಕ್ಲಸ್ಟರ್ ಮಟ್ಟದ ಶಿಕ್ಷಕರು, ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.